ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ತುಂಬ ರುಚಿಯಾದ ಸೊಗಸಾದ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಸುಲಭವಾಗೂ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಇದಿಷ್ಟು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಒಂದು ಬಟ್ಲಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿರಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಟೊಮೊಟೊ, ಒಂಚೂರು ಶುಂಠಿ, ಬೆಳ್ಳುಳ್ಳಿ, ಒಂದು ಈರುಳ್ಳಿ. ಇದು ಒಗ್ಗರಣೆಗೆ, ಒಂದು ಈರುಳ್ಳಿ, ಕರಿಬೇವು ಒಗ್ಗರಣೆಗೆ ಹಾಕೋದಕ್ಕೆ. ಇದು ಹುಚ್ಚೆಳ್ಳು ಪೌಡ್ರು, ಕುರ್ಷೆಣ್ಣೆ ಪೌಡ್ರು, ಸಾಂಬಾರು ಪೌಡ್ರು, ಖಾರದ ಪುಡಿ ಮತ್ತು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬದನೆಕಾಯಿ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಷ್ಟು ಬೇಗ ಕರಗೂ ಹೋಗಲ್ಲ, ಇದು ಗಟ್ಟಿ ಇರುತ್ತೆ ಸ್ವಲ್ಪ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಖಾರಕ್ಕೆ ಏನೇನು ಮಸಾಲೆ ಏನೇನು ರುಬ್ಕೊಳ್ಳೋದು ನೋಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಫಸ್ಟ್ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಲ್ಲ, ಒಂದು ಟೊಮೊಟೊ, ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಹಾಗೆ ಒಂದು ಖಾರ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲೊಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿರೋದು. ನಮ್ಮ ಸೈಡ್ ಇದೇ ಥರ ಸಾಂಬಾರು ಪೌಡ್ರು, ಖಾರದ ಪುಡಿ ಸಪ್ರೇಟ್ ಮಾಡ್ಕೊತೀವಿ. ಕೆಲವರು ಒಟ್ಟಿಗೆ ಮಾಡಿಟ್ಕೊತಾರೆ. ಇದನ್ನೀಗ ಸ್ವಲ್ಪ ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ಹಾಕಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಹುಣಸೆ ಹುಳಿ ಎಷ್ಟು ಬೇಕೋ ಹುಳಿ ನೋಡಿ ಹಾಕ್ಕೊಳ್ಳಿ. ಹುಣಸೆ ಹುಳಿ ಹಾಕಿ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಕುರ್ಷೆಣ್ಣೆ ಪೌಡ್ರು, ಅಂದರೆ ಹುಚ್ಚೆಳ್ಳು ಪೌಡ್ರು ಅಂತಿರಲ್ಲ, ಅದು ಒಂದು 2-3 ಸ್ಪೂನು. ಇದು ಎಣ್ಗಾಯಿಗೆ ಮೇಯ್ನ್ ಟೇಸ್ಟ್ ಕೊಡೋದೇ ಇದು. ಹುಚ್ಚೆಳ್ಳು ಪೌಡ್ರು ಕಂಪಲ್ಸರಿ ಇರಲೇಬೇಕು. ಇದನ್ನು ಇನ್ನೊಂದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಇಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು, ಅದೇನು ರುಬ್ಬೋ ಅವಶ್ಯಕತೆ ಇರಲ್ಲ. ತುಂಬ ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ. ಇದನ್ನು ಇವಾಗ 4 ಹೋಳು ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದರೊಳಗೆ ಹಿಂಗೆ ತುಂಬ್ಕೊಳ್ತಾ ಹೋಗಬೇಕು. ಈ ರೀತಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಇದು ಮಸಾಲೆನ ಸ್ವಲ್ಪ ಗಟ್ಟಿ ಇರಬೇಕು. ಇದೇ ರೀತಿ ಎಲ್ಲ ಬದನೆಕಾಯಿನಿಗೂ ತುಂಬ್ಕೊಳ್ಳೋಣ. ಪರ್ಪಲ್ ಕಲರ್ ಬದನೆಕಾಯಲ್ಲೂ ಮಾಡ್ಕೋಬೋದು, ಬಟ್ ಅದು ತುಂಬ ಸಾಫ್ಟ್ ಇರುತ್ತೆ, ಬೇಗ ಕರಗೋಗ್ಬಿಡುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಇದರಲ್ಲೊಂದ್ಸಲ ಈ ಥರ ಬದನೆಕಾಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹುಚ್ಚೆಳ್ಳು ಪೌಡ್ರದ್ದು ರೆಸಿಪಿ ಬೇಕಿರೋ ಒಂದಿನ ಸಪ್ರೇಟ್ ಮಾಡ್ತೀನಿ. ಅದೇನಿಲ್ಲ, ಅದು ಹುಚ್ಚೆಳ್ಳು ಸಿಗುತ್ತೆ, ಅದಕ್ಕೆ ಹುರ್ಗಡ್ಲೆ ಮತ್ತು ಸ್ವಲ್ಪ ಶೇಂಗಾ, ಇದಿಷ್ಟನ್ನು ಸ್ವಲ್ಪ ಹುರ್ಕೊಂಬಿಟ್ಟು ಪೌಡ್ರ್ ಮಾಡಿ ಇಟ್ಕೋಬೇಕು. ಎಲ್ಲ ಪಲ್ಯಗಳಿಗೂ ಯೂಸ್ ಆಗುತ್ತೆ. ಅದು ತುಂಬ ರುಚಿ ಕೊಡುತ್ತೆ. ನೋಡಿ, ಇದೆಲ್ಲ ಈ ಥರ ತುಂಬಿಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಉಳಿದಿದೆ. ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಒಂದೇ ಒಂದು ವಿಷಲ್ ಹೊಡ್ಸಿದ್ರೆ ಸಾಕು, ಫುಲ್ ನೀಟಾಗಿ ಬೇಯುತ್ತೆ. ಸ್ವಲ್ಪ ಸಾಸಿವೆ, ಚೂರು ಇಂಗು ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ, ಕರಿಬೇವು, ಹಾಗೆ ಕೆಲವರು ಇನ್ನೊಂದು ಥರನೂ ಮಾಡ್ತಾರೆ. ಈರುಳ್ಳಿ ಟೊಮೊಟೊ ಎಲ್ಲ ಸಪ್ರೇಟ್ ಹುರ್ಕೊಂಡು ಆ ಥರ ಮಾಡ್ತಾರೆ. ಬಟ್ ಈ ಥರ ಟ್ರೈ ಮಾಡಿ, ತುಂಬ ಕಡಿಮೆ ಸಮಯದಲ್ಲಿ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ತುಂಬ ರುಚಿಯಾಗೂ ಇರುತ್ತೆ. ಏನು ಅಂದರೆ ಈ ಎಣ್ಣೆಲೇ ಫ್ರೈ ಆಗುತ್ತಲ್ವ, ಇವಾಗ ಹಾಕಿದರೆ ಮಸಾಲೆ ಎಲ್ಲ ಸಾಕು. ಅದನ್ನು ಸಪ್ರೇಟ್ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಈ ರೀತಿ ಆದರೆ ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಇದಿಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಒಂದು 2-3 ಸಲ ಹಿಂಗೆ ತಿರುವಾಡಬೇಕು. ಎಲ್ಲ ಬದನೆಕಾಯಿಗೂ ಸ್ವಲ್ಪ ಎಣ್ಣೆ ಹತ್ತಲಿ ಅಂತ. ಚೆನ್ನಾಗಾಗಿದೆ. ಇವಾಗ ಮಿಕ್ಕಿರೋ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಹಾಕಿ
ಸ್ವಲ್ಪ ನೀರು, ಮಿಕ್ಸಿ ಜಾರೇನೆ ತೊಳ್ಕೊಂಬಿಟ್ಟು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ. ಆಗಿದೆ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಣ. ಒಂದು ವಿಷಲ್ ಆಗಿದೆ. ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಒಂದೇ ವಿಷಲ್ 2 ಓಡಿಸ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಬದನೆಕಾಯಿ ಎಲ್ಲ. ನೋಡಿ ಕರಗಿಲ್ಲ, ತುಂಬ ಚೆನ್ನಾಗಿ ಬೆಂದಿದೆ ಬದನೆಕಾಯಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ರೆ ಇವಾಗಲೇ ತಿನ್ನಬೇಕು ಅನಿಸ್ತಾ ಇದೆ. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.